ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜೀವಿತ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ನನ್ನ ಕಾಲ್ಗೆಜ್ಜೆ, ಅಂದರೆ ನಾನು ಡೈಲಿ ಯೂಸ್ ಮಾಡುವಂತಹ ಒಂದು ಕಾಲ್ಗೆಜ್ಜೆ. ನೋಡಿ ಎಷ್ಟೊಂದು ಗಲೀಜಾಗಿದೆ ಅಲ್ವಾ. ನಾವು ಈ ಥರ ಕಾಲ್ಗೆಜ್ಜೆ ಏನಾದರೂ ಒಂಥರ ಗಲೀಜಾಗಿ ಕಾಣಿಸಿದರೆ ನಾವು ಒಡವೆ ಅಂಗಡಿ ಕೊಟ್ಬಿಟ್ಟು ಪಾಲಿಷ್ ಮಾಡೋಣ ಅಂದ್ಕೊತೀವಿ. ಒಂದ್ಸಲಿ ಪಾಲಿಷ್ಗೆ 50 to 100 ರೂಪೀಸ್ ಆಗುತ್ತೆ. ಆದರೆ ನಾವು ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮನೆಯಲ್ಲಿರೋ ಪದಾರ್ಥನೇ ಯೂಸ್ ಮಾಡಿ ಕಾಲ್ಗೆಜ್ಜೆನ ಹೇಗೆ ನಾವು ಬೆಳ್ಳಗೆ ಮಾಡ್ಕೊಬೇಕು, ಪಾಲಿಷ್ ಮಾಡ್ದಂಗೆ ಹೇಗಿರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಕ್ಕಿ ಅದರಲ್ಲಿ ನಮ್ಮ ಕಾಲ್ಗೆಜ್ಜೆ ಎಷ್ಟು ಮುಳುಗುತ್ತೋ ಅಷ್ಟು ನೀರು ಹಾಕಿದ್ದೀನಿ. ನೀರು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ನೀರು ಬಿಸಿ ಹಾಕಬೇಕು. ನಾನು ಈ ವಿಡಿಯೋನ ಎಡಿಟ್ ಮಾಡ್ದಿರೋ ತೋರಿಸ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಇವಾಗ ನೀರು ಬಿಸಿಯಾಗಿದೆ. ನೀರು ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕಿದ್ಮೇಲೆ ನಂದು ಡೈಲಿ ಯೂಸ್ನ ಕಾಲ್ಗೆಜ್ಜೆ ಇತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ. ಡೈಲಿ ಯೂಸ್ ಕಾಲ್ಗೆಜ್ಜೆ ಹಾಕ್ತಾಯಿದ್ದೀನಿ. ಕಾಲ್ಗೆಜ್ಜೆ ಹಾಕ್ಬಿಟ್ಟು ಒಂದು 2 ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ಕಾಲ್ಗೆಜ್ಜೆನ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಇವಾಗ ನೀರು ನೋಡಿ ಯಾವ ಕಲರ್ ಇದೆ. ಒಂದು ಸೋಡಾ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ ಅಲ್ವಾ. ನೀರು ಸ್ವಲ್ಪ ಕುದಿ ಬಂದಮೇಲೆ ಅಲ್ಲಿ ಮೇಲೆ ನೋಡಿ ನಮಗೆ ನೀರು ಯಾವ ಕಲರ್ ಕಾಣಿಸುತ್ತೆ ಅಂತ. ಕಾಲಲ್ಲಿರೋಂತಹ ಕಪ್ಪಗೆ ಇರೋ ಗಲೀಜೆಲ್ಲ ಆ ನೀರು ಕುದಿ ಬಂದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡಿ. ಈ ಕಾಲ್ಗೆಜ್ಜೆ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಡವೆ ಅಂಗಡಿಗೆ ಕೊಟ್ಬಿಟ್ಟು ಪಾಲಿಷ್ ಮಾಡೋ ಅಂತಹ ಇದೇ ಇರಲ್ಲ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ನೋಡಿ, ನೀರು ಕುದಿ ಬಂದು ಮೇಲೆ ಒಂಥರ ಬುರುಕ್ ಥರ ಬಂದಿದೆ. ಅಲ್ಲಿ ಕಪ್ಪಗೆ ನೋಡಿ ಕಾಲ್ಗೆಜ್ಜೆಲ್ಲಿರೋಂತಹ ಗಲೀಜು ಯಾವ ರೀತಿಯಾಗಿ ನಮಗೆ ಕಾಣಿಸ್ತಾ ಇದೆ ಅನ್ನೋದನ್ನ ನೋಡಿ. ಇದೇ ಒಂಥರ ಒಂದು 5 ನಿಮಿಷ ಕಾಲ್ಗೆಜ್ಜೆನ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋ ತನಕ ಅದನ್ನು ಕುದಿಬೇಕಾಗುತ್ತೆ. ನೀರು ಚೆನ್ನಾಗಿ ಕುದಿಬೇಕು. ಯಾಕಂದರೆ ಕಾಲ್ಗೆಜ್ಜೆನಲ್ಲಿ ಒಂಥರ ಗಲೀಜು ತುಂಬಾ ಇರುತ್ತೆ. ಅದು ಗಟ್ಟಿಯಾಗಿರುತ್ತಲ್ವ ಗಲೀಜು. ಅದು ಒಂದು ದಿನದ್ದಾದರೆ ಬೇಗ ಕ್ಲೀನಾಗಿ ಹೋಗುತ್ತೆ. ನಾವು 1 ತಿಂಗಳು 2 ತಿಂಗಳು ಒಬ್ಬೊಬ್ರು 6 ತಿಂಗಳು ತನಕ ಹಾಕ್ಕೊಂಡಿದ್ದು ಕಾಲ್ಗೆಜ್ಜೆನ ಕ್ಲೀನ್ ಮಾಡದೇ ಇರ್ತೀವಲ್ಲ ನಾವು, ಅದು ಗಲೀಜೆಲ್ಲ ಹಾಗೆ ಒಂಥರ ಗಟ್ಟಿಯಾಗಿರುತ್ತಲ್ವ. ಅದನ್ನು ಬಿಸಿ ನೀರಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಅದು ಸ್ವಲ್ಪ ಲೂಸ್ ಆಗುತ್ತೆ, ಸ್ವಲ್ಪ ಮೆತ್ತಗಾಗುತ್ತಲ್ವ. ನೋಡಿ, ನೀರು ಕುದಿ ಬಂದಾಗೆಲ್ಲ ನಮಗೆ ಕಾಲ್ಗೆಜ್ಜೆನಲ್ಲಿರೋ ನೀರು ಗಲೀಜು ಯಾವ ರೀತಿಯಾಗಿ ಕಾಣಿಸುತ್ತೆ, ಯಾವ ರೀತಿಯಾಗಿ ಸ್ವಲ್ಪನೇ ಮೇಲೆ ಬರುತ್ತೆ ಅನ್ನೋದನ್ನು ನೋಡಿ. ಈ ಥರ ಕುದಿ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು 2 ಸಲ ಕುದಿ ಬಂದ್ರೂ ಅದನ್ನು ನೋಡಬೇಕು. ಇವಾಗ ನೀವು ನೀರು ನೋಡ್ಬೋದಾಗುತ್ತೆ. ನೀರು ನೋಡಿ, ಆ ನೀರು ಯಾವ ರೀತಿಯಾಗಿ ಚೇಂಜ್ ಆಗಿದೆ. ಫಸ್ಟ್ ಇದ್ದಿದ್ದು ನೀರಿಗೂ ಕಲರ್ಗೂ ಇವಾಗಿರೋ ನೀರು ಕಾಲ್ಗೆಜ್ಜೆ ಹಾಕಿ ಅದು ಕುದಿ ಬಂದಮೇಲಿರೋ ನೀರಿಗೂ ವ್ಯತ್ಯಾಸ ನೋಡಿ, ಚೇಂಜ್ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅದು ಅಂತ ನೋಡಿ. ಇದು ಕಾಲ್ಗೆಜ್ಜೆ ಚೆನ್ನಾಗಿ ಕುದಿ ಬಂದು ಇದು ನೊರೆ ಬರ್ತಾ ಇದೆ. ಇವಾಗ ನಾವು ಇದಕ್ಕೆ ಗಲೀಜು ನೋಡಿದ್ರಲ್ವ ಯಾವ ರೀತಿ ಆಗೈತೆ ಅಂತ. ಇವಾಗ ನಾವು ಇದಕ್ಕೆ ಗ್ಯಾಸ್ನ ಆಫ್ ಮಾಡಿ, ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ನೀರು ತಣ್ಣಗಾಗೋ ತನಕ ಬಿಡೋಣ. ಅದು ತಣ್ಣಗಾಗೋ ತನಕ ಬಿಟ್ಟರೆ ನೀರು ತಣ್ಣಗಾಗುತ್ತೆ. ನಮಗೆ ಕಾಲ್ಗೆಜ್ಜೆ ಎತ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಮತ್ತು ಅದು ನೀರಲ್ಲಿ ಬಿಸಿ ನೀರಲ್ಲೇ ಇದ್ದರೆ ಕಾಲ್ಗೆಜ್ಜೆ ಒಂದು ಸ್ವಲ್ಪ ಕ್ಲೀನ್ ಆಗುತ್ತೆ. ಕಾಲ್ಗೆಜ್ಜೆ ನೀರು ತಣ್ಣಗಾದ್ಮೇಲೆ ಎತ್ಕೊಂಡು ಕಾಲು ಚೈನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಡಾಬರ್ ಪೇಸ್ಟ್, ನಾವು ಹಲ್ಲುಜ್ಜುವಂತಹ ಡಾಬರ್ ಪೇಸ್ಟ್ ಇಲ್ಲ ಅಂದರೆ ಕೋಲ್ಗೇಟ್ನ ಹಾಕ್ಕೊಂಡು ಕಾಲ್ಗೆಜ್ಜೆಗೆ ಹಾಕ್ಬಿಟ್ಟು ಬಟ್ಟೆ ಉಜ್ಜೋ ನಾರು ಇರುತ್ತಲ್ವ, ಬಟ್ಟೆ ವಾಶ್ ಮಾಡೋಂಥ ನಾರು, ಆ ನಾರನ್ನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು. 2 ಈ ಥರ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ನೀವೇ ನೋಡ್ಬೋದು ಲಾಸ್ಟಲ್ಲಿ ಇದು ಈ ಪಾಲಿಷ್ ಮಾಡಿಸಿರೋ ಕಾಲ್ಗೆಜ್ಜೆಗೂ ಹೊಸ ಕಾಲ್ಗೆಜ್ಜೆಗೂ ನಾವು ಇವಾಗ ಕ್ಲೀನ್ ಮಾಡ್ತಿರೋ ಕಾಲ್ಗೆಜ್ಜೆಗೂ ನೀವೇ ವ್ಯತ್ಯಾಸ ನೋಡಿ ಹೇಗಿರುತ್ತೆ ಅಂತ. ನೋಡಿ, ಇವಾಗ ನಾನು ಒಂದು ಸಲ ಉಜ್ಜಿರೋದಷ್ಟೇ, ಅದು ನಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದ್ವಲ್ಲ. ಫಸ್ಟ್ ಕಾಲ್ಗೆಜ್ಜೆಗೂ ಇವಾಗಿರೋ ಕಾಲ್ಗೆಜ್ಜೆಗೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಒಂದಾಯಿತು. ಇವಾಗ ಇನ್ನೊಂದನ್ನು ವಾಶ್ ಮಾಡ್ತಾಯಿದ್ದೀನಿ.
ಬಿಸ್ನೆಸ್ ಮಾಡ್ತಿದ್ದೆ. ಆದ್ರೆ ನನಗೆ ಓವರ್ಸೀಸ್ ಇಂದೆಲ್ಲ ಆಫರ್ಸ್ ಬಂತು. ಮತ್ತೆ ನಾನು ಬ್ಯಾಕ್ ಆನ್ ಮೈ ಫೀಟ್ ಅನ್ನೋ ಅಂತ ಒಂದು ಸಿಚುವೇಶನ್ ಬಂತು. ಇಂಥ ಸಮಯದಲ್ಲಿ ನನ್ನ ಬಿಟ್ಟು ಹೋದವರೆಲ್ಲ ಮತ್ತೆ ಬಂದು ನನ್ನ ಜೊತೆ ಸೇರ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ರು. ಬಟ್ ನಾನು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡೇ ಇಲ್ಲ. ವಾಶ್ ಮಾಡ್ತಾ ಇದ್ದಾರೆ, ಬ್ರಷಲ್ಲಿ ಉಜ್ಜುತ್ತಾ ಇದ್ದಾರೆ. ಅದರಲ್ಲಿರೋ ಗಲೀಜೆಲ್ಲ ಸೈಡಲ್ಲಿ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ, ಯಾವ ರೀತಿಯಾಗಿ ಅದು ಹೋಗ್ತಾ ಇದೆ ಅಂತ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನನಗೆ ಉಜ್ಕೊಬೇಕು. ಇದನ್ನು ಒಂದು ಎರಡು ಸಲ ಅಥವಾ ಒಂದು ಸಲ ಮಾಡಿದ್ಮೇಲೆ ಅದನ್ನು ನೀಟಿಗೆ ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಂಬಿಟ್ಟು ಇನ್ನೊಂದು ಸಲ ನಾವು ಬಟ್ಟೆ ಒಗಿತೀವಲ್ಲ ಆ ರಿನ್ ಸೋಪ್ನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ಳಿ. ಅದನ್ನು ಇನ್ನೊಂದು ಸಲ ಬ್ರಷಲ್ಲಿ ಉಜ್ಜಿರಿ. ಅಕಸ್ಮಾತ್ ನಿಮಗೆ ಅದು ಚಿಕ್ಕ ನಂದು ಡಿಸೈನ್ ಐತಲ್ವ, ಆ ಡಿಸೈನಲ್ಲಿ ಹೋಗಿಲ್ಲ ಅಂದರೆ ನಿಮ್ಮ ಹತ್ರ ಯಾವುದಾದ್ರು ಹೊಸದಾಗಲಿ ಇಲ್ಲ ವೇಸ್ಟ್ದಾಗಲಿ ನಾವು ಹಲ್ಲುಜ್ಜೋ ಬ್ರಷ್ ಇರುತ್ತಲ್ವ, ಟೀತ್ನ ವಾಶ್ ಮಾಡೋವಂಥ ಬ್ರಷು, ಹಲ್ಲುಜ್ಜೋ ಬ್ರಷು, ಅದರಲ್ಲಿ ಅದು ನೀಟಿಗೆ ಶೇಪ್ ಏನಿದೆಯೋ ಅದರಲ್ಲಿ ಉಜ್ಕೊಂಡ್ಬಿಟ್ರೆ ನಾನು ಏನು ಉಜ್ಜುತ್ತಾ ಇಲ್ಲ, ನನಗಿದೆ ಸಾಕು ಅನ್ನಿಸ್ತು. ನಿಮ್ಮದು ಜಾಸ್ತಿ ಡಿಸೈನ್ ಆಗಿದ್ದರೆ ನೀವು ಅದರಲ್ಲಿ ಉಜ್ಜಿರಿ. ನೋಡಿ ಸ್ವಲ್ಪ ನೀರು ಹಾಕ್ತಿದ್ದಂಗೆ ಅಲ್ಲಿ ಗಲೀಜು ನೋಡಿ ಹೆಂಗೆ ಹೋಗ್ತಾ ಇದೆ ಅಂತ, ಕಾಲ್ಗೆಜ್ಜೆನಲ್ಲಿ ಇದ್ದಂಥ ಗಲೀಜು ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದು ಇವಾಗೇ ನೀವು ನೋಡ್ಬೋದು. ಅದು ಶೈನಿಂಗು ಅಂದರೆ ನಾನು ವೀಡಿಯೋನ ಏನೂ ಸ್ಕಿಪ್ ಮಾಡದೆ ತೋರಿಸ್ತಾ ಇದ್ದೀನಿ. ನಾನು ಇವಾಗ ನೀರಿಗೆ ಹಾಕಿ ತೊಳಿತೀನಿ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ನಾನು ರಿನ್ ಸೋಪ್ ಹಾಕಿ ಏನು ಉಜ್ಜಿಲ್ಲ, ಬೇರೆ ಡಾಬರ್ ರೆಡ್ ಪೇಸ್ಟ್ ಹಾಕಿ ಬ್ರಷ್ ಹಾಕಿ ಉಜ್ಜಿದ್ದೀನಿ ಅಷ್ಟೇ. ಇದು ಅಂಗಡಿನಲ್ಲಿ ಮಾಡಿಸಿದ್ದು ಒಡವೆ ಅಂಗಡಿ ಕೊಟ್ಟು ಶೈನಿಂಗ್ ಮಾಡಿದರೆ ಹೇಗೆ ಕಾಣಿಸುತ್ತೋ ಹಾಗೆ ಕಾಣಿಸುತ್ತೆ ನೋಡಿ. ಕ್ಲೀನ್ ಮಾಡ್ಕೊಂಡಿಟ್ಟು ತಣ್ಣೀರಿಗೆ ಹಾಕಿ ಇನ್ನೊಂದು ಬೇರೆ ನೀರಿಗೆ ಹಾಕಿ ತೊಳ್ಕೊತಾ ಇದ್ದೀನಿ, ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ಅದನ್ನು. ನೋಡಿ ಏನೂ ಗಲೀಜಿಲ್ಲ ಇವಾಗ, ಅಂದರೆ ಸ್ವಲ್ಪ ಕ್ಲೀನ್ ಆಗಿದೆ. ಇವಾಗ ರಿನ್ ಸೋಪ್, ಬಟ್ಟೆ ಒಗೆಯುವಂಥ ಸೋಪ್ ಇರುತ್ತಲ್ಲ ಆ ಸೋಪ್ನ ಹಾಕಿ ಉಜ್ಕೊಂಡು ನೋಡಿ ಕಾಲ್ಗೆಜ್ಜೆ ಇವಾಗಲೇ ಯಾವ ಥರ ಒಂದು ಶೈನಿಂಗ್ ಬರ್ತಾ ಇದೆ, ನಮ್ಗೆ ಯಾವ ಥರ ಒಂದು ಇದು ಕಾಣಿಸ್ತಾ ಇದೆ ಅನ್ನೋದನ್ನು ನೋಡಿ. ರಿನ್ ಸೋಪ್ ಹಾಕುಜ್ಜಿದೆ, ಯಾವುದೇ ಒಂಥರ ಗಲೀಜು ಕಾಣಿಸ್ತಾ ಇಲ್ಲ, ಕಡಿಮೆ ನಮಗೆ ಗಲೀಜು ಕಾಣಿಸ್ತಾ ಇಲ್ಲ. ಅದು ನಾನು 2 ಕಾಲ್ಗೆಜ್ಜೆನ ಹಾಕಿ ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. 2 ಗೆಜ್ಜೆನೂ ಒಂದೇ ಸಲ ಹಾಕ್ಬಿಟ್ಟು, ಯಾಕಂದರೆ ಜಾಸ್ತಿ ಗಲೀಜಿಲ್ಲ ಅದರಲ್ಲಿ ಎಲ್ಲ ಡಾಬರ್ ರೆಡ್ ಪೇಸ್ಟ್ ಹಾಕ್ತಾಗೆ ಅದೆಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಇನ್ನೊಂದ್ಸಲಿ ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊಂಬಿಟ್ಟು, ಯಾಕಂದರೆ ಆ ಸೋಪ್ ಏನಾದರೂ ಮೆತ್ಕೊಂಡಿದ್ರೆ ಅದು ನೀರಲ್ಲಿ ಹಿಡ್ದಿರ ಹೋಗಲಿ ಅಂತ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ನನ್ನ ಮಗಳದು ಹೊಸ ಗೆಜ್ಜೆ ಇದೆ, ತೋರಿಸ್ತೀನಿ. ಎರಡಕ್ಕೂ ಡಿಫ್ರೆನ್ಸ್ ನೋಡಿ. ನನ್ನ ಮಗಳದು ಹೊಸ ಕಾಲ್ಗೆಜ್ಜೆ, ಅಂದರೆ ಅದು ಒಂದು 2 ಟೈಮ್ಸ್ ಹಾಕ್ಕೊಂಡಿರುತ್ತೆ ಅಷ್ಟೇ. ಅದನ್ನು ನೋಡಿ, ಇದು ನನ್ನ ಕಾಲ್ಗೆಜ್ಜೆ, ನಾನು ಇವಾಗ ವಾಶ್ ಮಾಡಿರೋದು. ನನ್ನ ಮಗಳದು ತೋರಿಸ್ತೀನಿ ನೋಡಿ. ಇವಾಗ ನೋಡಿ ನನ್ನ ಮಗಳದು ನೋಡಿ, ಅದು ಹೊಸ ಕಾಲ್ಗೆಜ್ಜೆ, ಇದು ನಾವು ಇವಾಗ ಕ್ಲೀನ್ ಮಾಡಿರೋ ಕಾಲ್ಗೆಜ್ಜೆ. ಎರಡು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ನೋಡಿ. ಪಾಲಿಶ್ ಆಗ್ತಿರೇ ನಾವು ಮನೆಯಲ್ಲೇ ಕ್ಲೀನ್ ಮಾಡಿ ನೋಡಿ. ನಮ್ಮದು ಕಾಲ್ಗೆಜ್ಜೆ ಇವಾಗ ರೆಡಿ ಆಯಿತು. ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ನೋಡಿ. ಇದು ಒಡವೆ ಅಂಗಡಿನಲ್ಲಿ ಹಾಕಿ ಪಾಲಿಶ್ ಮಾಡಿದರೆ ಯಾವ ರೀತಿಯಾಗಿ ಹೊಸ ಗೆಜ್ಜೆ ಕಾಣಿಸುತ್ತೋ ಆ ಥರ ಹೊಸ ಗೆಜ್ಜೆ ಕಾಣಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಕಾಲಿಗೆ ಹಾಕ್ಕೊಂಡಿದ್ದೀನಿ, ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಹೊಸ ಕಾಲ್ಗೆಜ್ಜೆ ಇದ್ದಂಗೆ ಕಾಣಿಸ್ತಾ ಇದೆಯಲ್ವಾ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಮನೆಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.